ಹಾಯ್ ಸ್ನೇಹಿತರೆ, ಇಲ್ಲೊಂದು ಟಗರು ಮರಿ ಸಾಕಾಣಿಕೆ ಮಾಡಿದರೆ ಶೆಡ್ ಒಳಗೆ. ಅದರೊಳಗಡೆ ಹೆಂಗಿದೆ ನೋಡೋಣ ಬನ್ನಿ. ಇಲ್ಲಿ ಶೆಡ್ ಮಾಲಕರಿದ್ದಾರೆ, ಅವ್ರ ಜೊತೆ ಮಾತಾಡೋಣ ಬನ್ನಿ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ಯಾವ ಊರಣ್ಣ ಇದು? ನಮ್ದು ಛತ್ತರಣ, ರಾಯಚೂರು ಜಿಲ್ಲಾ ಲಿಂಗಸೂರು ತಾಲೂಕು. ಎಷ್ಟು ವರ್ಷ ಆತಣ್ಣ ಶೆಡ್ ಸ್ಟಾರ್ಟ್ ಮಾಡಿ? ಒಂದು 1 ಇಯರ್ 1 ವರ್ಷ ಆತಣ್ಣ. ಹೆಂಗೆ ಲಾಭ ಲಾಸ್ ಐತಣ್ಣ ಇರಾಗ? ಅಣ್ಣ ಒಂದು ಕಡೆ ಹಂಗೆ ಐತಣ್ಣ, ಲಾಭ ನಷ್ಟ ಅಂತೆ. ಎಷ್ಟು ಇನ್ವೆಸ್ಟ್ ಮಾಡಿದ್ದೀರ ಅಣ್ಣ ಶೆಡ್ಡಿಗೆ? ಅಣ್ಣ ಒಂದು 6 ಲಕ್ಷ ಆಗಿದೆ ಅಣ್ಣ, ಖರ್ಚು ಬಂತು. ಬರೀ ಶೆಡ್ಡಿಗೆ ಅಷ್ಟ ಅಣ್ಣ? ಏನು ಮರಿ ಇದರಲ್ಲಿ? ಇಲ್ಲ ಅಣ್ಣ, ಶೆಡ್ಡಿಗೆ ಅಷ್ಟೇ ಅಣ್ಣ 6 ಲಕ್ಷ ಆಗಿದೆ. ಮರಿ ಎಲ್ಲ ಯಾಶ್ ಅಂತ ಹೇಳ್ತಿರ್ತೀರ ಅಣ್ಣ? ಅಣ್ಣ ನಾವು ಸುತ್ತಮುತ್ತ ತರ್ತೀವಿ ಅಣ್ಣ, ದೇವದುರ್ಗ, ಕುಕ್ಕಂಪಳ್ಳಿ, ಮುದುಗಲು ಅಂತ, ಸಿನ್ನೂರು. ಯಾವ ರೇಟಲ್ಲಿ ತರ್ತೀರಣ್ಣ ಮರಿಗಳ? ಅಣ್ಣ ನಾವು ಈಗ ಸಣ್ಣ ರೇಟ್ ಇದ್ದಾಗ ತಗೊಂಬಂದಿವಿ ಅಣ್ಣ. ಇವನು 6,000, 5,500, 7,000 ಅಂತ ತಗೊಂಬಂದ್ವಿ. ಎಷ್ಟು ತಿಂಗಳು ಮೇಯಿಸ್ತೀರಣ್ಣ ಇವೆಲ್ಲ ಮರಿಗಳನ್ನ? ಇವನು ಕೊಟ್ಟಿಲ್ಲ ಅಣ್ಣ, ಮೊನ್ನೆ ಕೊಡ್ತಿದ್ವಿ. ಅದಕ್ಕೆ ಹಂಗಾಗಿ ಒಂದು 6-7 ತಿಂಗಳು ಆತಣ್ಣ ಇವನು ಕೊಟ್ಟಿಲ್ಲ. 6-7 ತಿಂಗಳು ಮೇಯಿಸ್ತೀವಿ ಅಣ್ಣ. ಈ ಕೆಲವು ಮೇವು ಒಟ್ಟೆಲ್ಲ ಏನು ಕೊಡ್ತೀರಣ್ಣ? ಎಲ್ಲ ಕೊಡ್ಲಿ ಒಟ್ಟು ಅಣ್ಣ, ತೊಗರಿ ಒಟ್ಟು, ಆಮೇಲೆ ಶೇಂಗಾದ ಒಟ್ಟು ಹಾಕ್ತೀವಿ ಅಣ್ಣ. ಫುಡ್ ಕೊಡ್ತೀರಾ? ಫುಡ್ಡು ಇಲ್ಲ ಅಣ್ಣ, ಮೆಕ್ಕೆಜೋಳ ಅಷ್ಟೇ ಹಾಕ್ತೀವಿ ಅಣ್ಣ, ಸಾಯಂಕಾಲ 1 ಟೈಮ್. ಈ ಮರಿಗಳೆಲ್ಲ ಯಾವ ಥರ ಸೆಲೆಕ್ಷನ್ ಮಾಡ್ತೀರಣ್ಣ? ಅಣ್ಣ ನಾವು ಉದ್ದ, ಆಮೇಲೆ ಚೆನ್ನಾಗಿರೋ ನೋಡಿ ಸೆಲೆಕ್ಟ್ ಮಾಡ್ತೀವಿ ಅಣ್ಣ, ಉದ್ದ ಅಂತ. ಯಾವ ತಳಿ ಮರಿಗಳಣ್ಣ ಇವೆಲ್ಲ? ಅಣ್ಣ ಇವು ಕೆಂಗೂರಿ ತಳಿ. ಇದೇನು ಇದನ್ನ ನೀವೇ ಮಾಡ್ತೀರಣ್ಣ, ಬೇರೆಯವ್ರು ಇದಾರೆ ಮೇಂಟೈನ್ ಮಾಡಕ್ಕೆ? ಇಲ್ಲ ಅಣ್ಣ, ನಮ್ಮಪ್ಪ ನಾವು ಮಾಡ್ತೀವಿ ಅಣ್ಣ. ಅವ್ರು ನೀವೇ ಮಾಡ್ತೀರಿ ಕೆಲಸ? ನಾವು ಕಾಲೇಜ್ ಹೋಗ್ತೀವಿ ಅಣ್ಣ, ಇವಾಗ ಕಾಲೇಜ್ ಇಲ್ದಕ್ಕೆ ಮರಿಗಳು ಸಾಕಾಣಿಕೆ. ಈ ಮರಿಗಳಿಗೆಲ್ಲ ಕಾಳು ಒಟ್ಟು ಎಷ್ಟು ಟೈಮ್ ಹಾಕ್ತೀರಣ್ಣ? ಅಣ್ಣ ಒಟ್ಟು ಒಂದು 3 4 ಹಾಕ್ತೀವಿ ಅಣ್ಣ. ಕಾಳು 1 ಟೈಮ್ ಕೊಡ್ತೀವಿ ಅಣ್ಣ, ಸಾಯಂಕಾಲ 7:30. ಫುಡ್ ಎಲ್ಲ ಕೊಡ್ತೀರಾ ಮರಿಗಳಿಗೆ? ಫುಡ್ಡು ಕೊಡ್ತೀವಿ ಅಣ್ಣ. ಯಾವ ಫುಡ್ ಕೊಡ್ತೀರಿ? ಫುಡ್ಡು ಸಿನ್ನೂರು ಫುಡ್ಡು ಇರ್ತದೆ ಅಣ್ಣ, ಅದನ್ನ ಕೊಡ್ತೀವಿ. ಇವಾಗ ಅಂದರೆ ಕೊಡಲ್ಲ ಅಣ್ಣ, ಕೊಡೋಕೆ ಮರಿಗಳು ಮಾರಕ್ಕೆ ಮುಂಚೆ ಇದ್ದಾಗ 1 ತಿಂಗಳ ಹಿಂಗೆ ಇದ್ದಾಗ ಕೊಡ್ತೀವಿ ಅಣ್ಣ. ಯಾವ ಮರಿಗಳು ಸಾಕಿದ್ರಣ್ಣ? ಅಣ್ಣ ನಾವು ಟಗರು ಮರಿ, ಆಮೇಲೆ ಓತ್ ಮರಿಗಳು, ಆಮೇಲೆ ಹೆಣ್ಣು ಕುರಿಗಳು ಅಣ್ಣ. ಓತ್ ಮರಿಗಳೆಲ್ಲ ಯಾವ ರೇಟಲ್ಲಿ ತಂದಿರಣ್ಣ? ಅಣ್ಣ ನಾವು 7,000. ಈ ಓತ್ ಮರಿಗಳೆಲ್ಲ ಏನು ರೇಟಲ್ಲಿ ಇದಾವಣ್ಣ? ಅಣ್ಣ ನಾವು ಇವನ್ನ 5,000ರಿಂದ 4,000 ತರ್ತೀವಿ ಅಣ್ಣ. ಒಳ್ಳೆ ಮಾರಬೇಕಾದ್ರೆ ಹಬ್ಬದ ಸೀಸನಲ್ಲಿ ಒಂದು 8,000 9,000 ಮಾರ್ತೀವಿ ಅಣ್ಣ. ಇವಕ್ಕೆ ಫುಡ್ ಎಲ್ಲ ಏನು ಕೊಡ್ತೀರಣ್ಣ ಓತ್ ಮರಿಗಳಿಗೆ? ಇವಕ್ಕೆ ಅಣ್ಣ ಕಾಳು ಫುಡ್ಡು ಹಾಕ್ತೀವಿ ಅಣ್ಣ, ಅವಾಗ ಸೇಮ್ ಹಾಕ್ತೀವಿ ಅಣ್ಣ. ಟಗರು ಮರಿ ಹಾಕಿದ್ರೆ ಅಷ್ಟೇ ಹಂಗೆ ಹಾಕ್ತೀವಿ. ಇದರಲ್ಲಿ ಲಾಭ ಇದೆ ಓತ್ ಮರಿಗಳಲ್ಲಿ? ಹಾಂ ಇದೆ. ಒಂದಕ್ಕೆ ನಾವು 4-5 ಸಾವಿರ ರೇಟ್ ತಗೊಂಬಂದು ಒಳ್ಳೆ 9,000 8,000 ಮಾರ್ತೀವಿ ಅಣ್ಣ, ಒಂದು 5-6. ಹಬ್ಬ ಸೀಸನಲ್ಲಿ ಮಾರ್ತೀರಣ್ಣ? ಹಾಂ ಅಣ್ಣ. ಇವು ಹೆಣ್ಣು ಕುರಿ ಮರಿಗಳೆಲ್ಲ ಯಾವ ಕಡೆ ಸೈಡ್ ಸಾಕಿದ್ರ ಅಣ್ಣ? ಅವನು ಆ ಕಡೆ ಸೈಡ್ ಹಾಕಿದ್ದೀವಿ ಅಣ್ಣ, ತೋರಿಸ್ತೀನಿ. ಇಲ್ಲಿ ನಿಂತು ಕೇಳ ಇವು ಹೆಣ್ಣು ಮರಿ ಅಣ್ಣ. ತಡಿ, ಇವೆಲ್ಲ ಏನು ರೇಟಲ್ಲಿ ತಂದಿರಣ್ಣ? ಅಣ್ಣಾರ ಇವು ಒಂದು 5,800 6,000 ಒಳಗೆ ಬಿದ್ದಾವೆ. ಇವು ಎಷ್ಟಿದಾವಣ್ಣ ಮರಿಗಳು? ಇವು ಟೋಟಲ್ 46 ಇದಾವೆ. ನೀವೇ ತರ್ತೀರ ದಲಾಲಿ ಕಡೆಯಿಂದ ಕೊಡ್ಸ್ಕೊಂತೀರ? ಇಲ್ರಿ, ನಾವೇ ತರ್ತೀವಿ. ಇವೆಲ್ಲ ಯಾಸ್ ಅಂತಿಲ್ ತಂದು ಅಣ್ಣ? ಅಣ್ಣ ಇವು ಮುದುಗಲ್ ಸತಿ, ಸಿನ್ನೂರು, ಕೂಕಂಬಾಡಿ ತಮ್ಮಂದು. ಎಷ್ಟು ತಿಂಗಳಾಯ್ತಣ್ಣ ಇವೆಲ್ಲ ಸಾಕಿ? ಈಗ ಈ ಒಂದು 1.5 ತಿಂಗಳಾಗಿದೆ ಅಣ್ಣ. ಇವಕ್ಕೂ ಫುಡ್ಡು ಒಟ್ಟು ಎಲ್ಲ ಏನು ಕೊಡ್ತೀರಣ್ಣ? ಅವಕ್ಕೆ ಫುಡ್ಡು ಕಾಳು ಹಾಕ್ತೀವಿ ಅಣ್ಣ, ಮೆಕ್ಕೆಜೋಳ ಅಂತ. ಮೆಕ್ಕೆಜೋಳ ಮತ್ತೇನು ಕೊಡ್ತೀರಣ್ಣ? ಸಜ್ಜಿ ಫುಡ್ಡು ಮೆಕ್ಕೆಜೋಳ ಕಲಸಿ ಹಾಕ್ತೀವಿ. ಇವು ಯಾವಾಗಣ್ಣ ಮಾರಾಟ ಮಾಡೋದು? ಎಷ್ಟು ತಿಂಗಳಿಗೆ? ಇವು ಒಂದು 4 ತಿಂಗಳ 4 ತಿಂಗಳ ಮೇಯಿಸ್ತೀವಿ ಅಣ್ಣ. ಈ ಟಗರು ಮರಿ ಸಾಕ್ಬೇಕಂತ ನಿಮ್ಗೆ ಹೆಂಗೆ ಅನಿಸ್ತಣ್ಣ? ಅಣ್ಣವ್ರೆ, ನಾವು ಒಂದು ಬಿಸ್ನೆಸ್ ಮಾಡ್ಬೇಕನ್ನೋ ಒಂದು ಐಡಿಯಾ ಬಂತಣ್ಣ, ಅಮೌಂಟು ಅಂತೇಳಿ ಬಿಸ್ನೆಸ್. ಈಗ ಅಲ್ಲೇ ಎಷ್ಟು ಬ್ಯಾಚ್ ಮಾರಿದ್ರಣ್ಣ ಮರಿಗಳನ್ನ? ಅಣ್ಣ ನಾವು ಇವು 1 ವರ್ಷದೊಳಗೆ ಒಂದು 4 ಬ್ಯಾಚ್ ಮಾರ್ತೀವಿ ಅಣ್ಣ. ಒಳ್ಳೆ ಆದಾಯ ಬಂದಿದೆ ಅಣ್ಣ ಅದರಲ್ಲಿ? ಅಣ್ಣ ಬಂದಿದೆ ಅಣ್ಣ. ಇದೇನು ಲೋನ್ ತಗೊಂಡಿದ್ರೆ ನೀವು ಸ್ವಂತದ ಅಮೌಂಟ್ ಹಾಕಿ ಮಾಡ್ತಿದ್ದೀರ? ಇಲ್ರಿ, ನಾವೇ ಸ್ವಂತ ಹಾಕಿದ್ದೀವಿ ಅಮೌಂಟ್, ಪ್ರಾಫಿಟ್. ಯಾವ ಸಬ್ಸಿಡಿ ಏನು ತಗೊಂಡಿಲ್ಲ ಅಣ್ಣ? ಇಲ್ರಿ ಅಣ್ಣವ್ರು, ನಾವು ಸ್ವಂತ ಹಾಕಿ ಮಾಡಿದ್ದು. ಈ ಮರಿಗಳನ್ನೆಲ್ಲ ದೊಡ್ಡವಾದ್ಮೇಲೆ ಇಲ್ಲೇ ಮಾರ್ತೀರ ಅವ್ರ ಶಾಂತಿಗೆ ಹೋಗಿ ಮಾರ್ತೀರಣ್ಣ? ಇಲ್ರಿ, ನಾವು ಅವ್ರನ್ನ ಇಲ್ಲೇ ಕರ್ಸಿ ತೋರಿಸಿ ಹಾಕಿ ಕಳಿಸ್ತೀವಿ, ಒಂದು ರೇಟ್ ಮಾಡಿ. ಇವನ್ನೆಲ್ಲ ಯಾವ ರೇಟಲ್ಲಿ ಕೊಡ್ತೀರಣ್ಣ ದೊಡ್ಡವಾದ್ಮೇಲೆ? ಅಣ್ಣ ನಾವು ಇವು ಅಂದಾಜು ಒಂದು 18,000 19,000 ಹಿಂಗೆ ಕೊಡ್ತೀವಿ ಅಣ್ಣ. ಒಂದು 8 ತಿಂಗಳ 9 ತಿಂಗಳ ಮೀಸಿ ಅಣ್ಣ. ಒಂದು ಮರಿ ಖರ್ಚು ಎಷ್ಟು ಬರ್ತಣ್ಣ ದೊಡ್ಡವಾಗ? ಅಷ್ಟು ಐತಿ ಬಂದು
ಈ ಮರಿಗಳೆಲ್ಲ ದೊಡ್ಡವಾಗಷ್ಟೊತ್ತಿಗೆ ಒಂದು ಮರಿಗೆ ಎಷ್ಟು ಬರ್ತಣ್ಣ ಖರ್ಚು? ಅಣ್ಣ ಇವು 1,000ರಿಂದ 2,000 ಬರ್ತಾನೆ ಒಂದು ಖರ್ಚು ಒಂದು ಮರಿಗೆ ಅಂತ ಇಲ್ಲ ಅಂದ್ರೆ. ಈ ಒಟ್ಟೆಲ್ಲ ಎಲ್ಲಿ ತರ್ತೀರಣ್ಣ? ಹೊರಗಡೆ ತರ್ತೀರಾ ಏನು ನೀವೇ ಹೊಲದಲ್ಲಿ ಬೆಳೆದಿದ್ದೇನ? ಇಲ್ಲ ರೀ ನಾವು ಹೋಗಿ ತಗೊಂಬರ್ತೀವಿ ಅಣ್ಣಾರ, ಕೊಂಡ್ಕೊಂಬರ್ತೀವಿ ಒಟ್ಟು ಎಲ್ಲ. ಎಷ್ಟು ಖರ್ಚಾಗುತ್ತಣ್ಣ ಒಂದ್ಸಲ ಒಟ್ಟು ಸ್ಟೋರೇಜ್ ಮಾಡಿದ್ರು? ಒಂದು ಟ್ರಿಪ್ಪಿಗೆ ಅಂದ್ರೂ ಒಂದು 10,000 ಬೇಕಣ್ಣ. ಒಂದು ನಾವು ಎಂತ ಇಲ್ಲ ಅಂದ್ರೆ ಒಂದು 5-6 ಟ್ರಿಪ್ ಹಾಕ್ತೇವೆ ಅಣ್ಣ. ಎಷ್ಟು ಒಂದು ವರ್ಷ ತನ ಆಗ್ತದಣ್ಣ ಒಟ್ಟು ಇದೆಲ್ಲ? ಆಗ್ತದಣ್ಣ, ಒಂದು ವರ್ಷ ತನಕ ಆರಾಮ ಆಗ್ತದ ಒಟ್ಟು ಮೇಯ್ಸಿದ್ರೆ. ಸ್ಟೋರೇಜ್ ಒಟ್ಟೆಲ್ಲ ಯಾವ ರೀತಿ ಸ್ಟೋರೇಜ್ ಮಾಡಿದ್ರಣ್ಣ? ಒಂದು ಅವಕ್ಕೆಂತಾನೆ ಒಂದು ಸಪ್ರೇಟ್ ರೂಮ್ ಮಾಡಿದ್ರಣ್ಣ ಒಟ್ಟಿಗೆ ಅಂತಾರೆ. ತೋರಿಸ್ತೀರಣ್ಣ ಅದನ್ನ? ಹಾ ಬಾ ಅಣ್ಣ ತೋರಿಸ್ತೀವಿ. ಚಾಪ ಕುಡ್ಸಂಗೆ ಮಾತಾಡಕ್ಕೆ. ಇದು ಯಾವ ಒಟ್ಟಣ್ಣ? ಅಣ್ಣ ಇದು ತೊಗರಿ ಒಟ್ಟಣ. ಇದು ಫುಲ್ ಮಾಡಿದ್ವಿ ಅಣ್ಣ. ಒಂದು 4 ಮಂತ್ ಆತಣ. ಎಲ್ಲ ಅರ್ಧ ಮೇಯ್ದಿದ್ವು ಟಗರ್ ಮರಿ. ಎಷ್ಟು ಟ್ರಿಪ್ ಹಾಕಿದ್ರಣ್ಣ ಇದಕ್ಕೆಲ್ಲ? ಇದಕ್ಕೆ ಒಂದು 10ರಿಂದ ಒಂದು 12 ಟ್ರಿಪ್ ಹಾಕಿದ್ರಣ್ಣ. ಮತ್ತೆ ಯಾವ ಒಟ್ಟು ಸ್ಟೋರೇಜ್ ಮಾಡಿದ್ರಣ್ಣ? ಅಣ್ಣ ಕಡ್ಲಿ ಒಟ್ಟಣ, ಆಮೇಲೆ ಜೋಳದ ಸೊಪ್ಪಿ ಅಂತೇಳಿ ಅದೆಲ್ಲ ಎಲ್ಲಿ ಇದೆ ಅಣ್ಣ? ಅದೆಲ್ಲ ಚೆನ್ನಾಗಿದೆ. ಇದು ಕಡ್ಲಿ ಒಟ್ಟಣ, ಇದು ಜೋಳದ ಸೊಪ್ಪಿ ಅಂತೇಳಿ ಮರಿ ಕೊರಿಸಿ ಹಾಕಿದ್ದೀವಿ. ಕಾಳು ಫುಡ್ ಎಲ್ಲ ಎಲ್ಲಿ ಸ್ಟೋರೇಜ್ ಮಾಡ್ತೀರ? ಅದು ತೋರಿಸ್ತೀರಣ್ಣ? ನೀ ಕೇಳಿಲ್ಲ ಕಡೆ. ಕಾಳು ಫುಡ್ ಎಲ್ಲ ಎಲ್ಲಿ ಸ್ಟೋರೇಜ್ ಮಾಡಿದ್ರ ಅಣ್ಣ? ಅದಕ್ಕಂತ ಸಪ್ರೇಟ್ ಬೇರೆ ರೂಮ್ ಮಾಡಿದೆ ಅಣ್ಣ. ಇಲ್ಲಿ ತೋರಿಸ್ತೀರಣ್ಣ? ಬಾ ಅಣ್ಣ ತೋರಿಸ್ತಿ. ಇಲ್ಲಿ ಎಲ್ಲ ಹಾಕಿರ್ತೀವಿ ಅಣ್ಣಾರ. ಇವಾಗ ಕಾಳು ಆಗಿದೆ ಅಣ್ಣ, ತರಬೇಕು ಅಣ್ಣ. ಇದು ಕಾಳಿಂದು ಕಾಳು ಫುಡ್ ಅಂತೇಳಿ. ಕಾಳೆಲ್ಲ ನೀವು ಬೆಳಿತೀರ APMC ಇಂದ ತರ್ತೀರಣ್ಣ? ಇಲ್ಲ ಅಣ್ಣ, ಕೊಂಡ್ಕೊಂಬರ್ತೀವಿ ಅಣ್ಣ APMC ಇಂದ. ಯಾವ್ಯಾವ ಕಾಳೆಲ್ಲ ತರ್ತೀರಣ್ಣ? ಅಣ್ಣ ನಾವು ಮೆಕ್ಕೆಜೋಳ ಅಂತ ತರ್ತೀವಿ ಅಣ್ಣ. ಫುಡ್ ತಂದ್ರೆ ಸಜ್ಜ. ಹಾ, ಈ ಮರಿಗಳೆಲ್ಲ ವ್ಯಾಕ್ಸಿನೇಷನ್ ಮಾಡಿಸ್ತೀರಣ್ಣ? ಅಣ್ಣ ಮರಿ ತಗೊಂಬಂದ್ ಗಟ್ಟನ ವ್ಯಾಕ್ಸಿನ್ಸ್ ಮಾಡಿಸಿ ಎಲ್ಲ ಹೊಂದಾಣಿಕೆ ಆಗ್ಬೇಕಣ್ಣ. ಅವಾಗ ವ್ಯಾಕ್ಸಿನ್ ಮಾಡಿ ಎಲ್ಲ ಕಟ್ಟಿ ಹಾಕಿ ಬಿಡ್ತೀವಿ ಅಣ್ಣ. ಮತ್ತೆ ಇವಕ್ಕೇನ ಟಾನಿಕ್ ಕೊಡ್ತೀರಣ್ಣ ಮತ್ತೆ? ಅಣ್ಣ ತಗೊಂಬಂದಾಗ ವ್ಯಾಕ್ಸಿನ್ ಮಾಡಿಸಿ 1 ವಾರ ಆದ್ಮೇಕ ಅವಕ್ಕೆಲ್ಲ ಟಾನಿಕ್ ಹಾಕಿ ಬಿಡ್ತೀವಿ ಅಣ್ಣ. ಅಂಕಾರ ಮೇಯ್ಕಂತ ಹೋಗೋಣ, ಇಲ್ಲಾಂದ್ರೆ ಮೈದು. ಈಗ ಮತ್ತೆ ಯಾವ ಟಾನಿಕ್ ಕೊಡ್ತೀರಣ್ಣ ಇವಕ್ಕೆಲ್ಲ? ಇವಕ್ಕಣ ಒಂದು ತಿಂಗಳೊಳಗೆ ಲಿವರ್ ಟಾನಿಕ್ ಅಂತೇಳಿ ಹಾಕ್ತೀವಿ ಅಣ್ಣ. ಅವ್ರ ಮೇಯ್ತ ಚೆನ್ನಾಗಿ ಬರ್ತಾವ ಮರಿಗಳು ಅಂತೇಳಿ. ಮತ್ತೆ ಎಲ್ಲ ಇಂಜೆಕ್ಷನ್ ಮಾಡಿಸಿದ್ರಣ್ಣ ಇವಕ್ಕೆ? ಬಂದ್ ಮಾಡಿ ಸಾಕು. ಈ ಶೆಡ್ ಯಾವ ಶೆಡ್ ಜಾಸ್ತಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ತಗೊಂತದಣ್ಣ? ಅಣ್ಣ ಅದು ಹೈಟೆಕ್ ಶೆಡ್ ಅಂತೇಳಿ ಅದಕ್ಕೆ ಜಾಸ್ತಿ ತಗೊಂಡ ಇನ್ವೆಸ್ಟ್. ಇದಕ್ಕಂದ್ರೆ ಕಮ್ಮಿ ಬರ್ತಣ್ಣ. ಅಂದ್ರೆ ಮರಿಗಳು ಗ್ರೋತ್ ಆಗಲ್ಲ ಅಣ್ಣ. ನೆಲದ ಮ್ಯಾಗಿದ್ರೆ ಗ್ರೋತ್ ಹಾಕೋ ಚೆನ್ನಾಗಿ ಇದು ಮಾಡ್ತಾವೆ. ಈಗ ಶೆಡ್ ಅಲ್ಲಿ ಟೋಟಲ್ ಎಷ್ಟು ಮರಿಗಳಿದಾವಣ್ಣ? ಅಣ್ಣ ಇವಾಗ ಟೋಟಲ್ ಅಂದ್ರೆ ಒಂದು 85 ಅಂದ್ರೆ ಒಂದು 85ರಿಂದ 86 ಮರಿಗಳು ಅಣ್ಣ. ಟಗರ್ ಮರಿಗಳು ಎಷ್ಟು ಇದಾವಣ್ಣ ಇದರಲ್ಲಿ? ಇದರೊಳಗೆ ಟಗರ್ ಮರಿಗಳು 22 ಇದಾವೆ. ಓತ್ ಮರಿಗಳು ಎಷ್ಟು ಇದಾವಣ್ಣ? ಅಣ್ಣ ಅವು ಓತ್ ಮರಿಗಳು 15 ಇದಾವೆ. ಕುರಿ ಮರಿಗಳು? ಅವು ಹೆಣ್ಣು ಮರಿಗಳು 46 ಇದಾವೆ. ಅವು ಕುರಿ ಮರಿಗಳೆಲ್ಲ ಸಾಕ್ಬೇಕಂತ ಹೆಂಗ ಐಡಿಯಾ ಬಂತಣ್ಣ ನಿಮ್ಗೆಲ್ಲ? ಅಣ್ಣ ಅವು ಒಂಥರ ಲಾಭ ಬರ್ತಾನೆ. 5,000 ತಂದ 10,000 ಮಾರ್ತೀವಿ ಅಣ್ಣ. ಅದ್ರಲ್ಲಿ ಲಾಭ ಜಾಸ್ತಿ ಅಣ್ಣ ಮರಿಗಳಲ್ಲಿ, ಹೆಣ್ಣು ಮರಿಗಳಲ್ಲಿ. ಟಗರ್ ಮರಿಕಿನ ಖರ್ಚು ಕಡಿಮೆ ಬರ್ತದ ಅಣ್ಣ ಅದಕ್ಕೆ? ಅಣ್ಣ ಖರ್ಚನ ಕಡಿಮೆ ಬರ್ತದ ಅಣ್ಣ. ಟಗರ್ ಮರಿಕೆ ನಾವು ಬೇಗನೆ ಬಂದು ಬಿಡ್ತಾವಣ್ಣ. ಒಂದು 2 ಮಂತ್ ಒಳಗೆ ಬಂದು ಬಿಡ್ತಾನ, ಬೆಳವಣಿಗೆ ಆಗಿಬಿಡ್ತಾವ. ಗ್ರೋತ್ ಎಲ್ಲ ಚೆನ್ನಾಗ್ ಆಗ್ತದಣ್ಣ ಮರಿ? ಚೆನ್ನಾಗಿ ಆಗ್ತದಣ್ಣ ಅವು ಹೆಣ್ಣು ಮರಿಗಳಲ್ಲಿ. ಈ ಎಳಗ ಚೆನ್ನಾಗಣ್ಣ ಸಾಕಕ್ಕೆ ಕೆಂಗೂರಿ ಮರಿಗಳು ಚೆನ್ನಾಗಿರುತ್ತೆ ಅಣ್ಣ. ಕೆಂಗೂರು ಮರಿಗಳು ಚೆನ್ನಾಗಣ್ಣ ಸಾಕಕ್ಕೆ. ಅಂದ್ರೆ ಹೇಳು. ನಮ್ಮ ಸೈಡಲ್ಲೆಲ್ಲ ಎಳುವಾಗ ಸಾಕಲ್ಲಣ್ಣ. ಕೆಂಗರ್ ಮರಿಗಳೇ ಸಾಕದಣ್ಣ. ಇಂಥವೆಲ್ಲ ಈ ಕಡೆ ಇವನೇ ಜಾಸ್ತಿ ಸಾಕ್ತಾರಣ್ಣ. ನೀರ್ ಎಷ್ಟು ಟೈಮ್ ಕುಡಿಸ್ತೀರಣ್ಣ ಇವಕ್ಕೆ? ನಾವು 3 ಟೈಮ್ಸ್ ಕುಡಿಸ್ತೀರಣ್ಣ ನೀರು. ಯಾವಾಗ ಕುಡಿಸ್ತೀರಣ್ಣ? ಅಣ್ಣ ಬೆಳಗ್ಗೆ 9ಕ್ಕೆ, ಮಧ್ಯಾಹ್ನ 2ಕ್ಕೆ, ಸಾಯಂಕಾಲ 6 ಗಂಟೆ ಅಥವಾ 7 ಗಂಟೆ. ಇದೆಲ್ಲ ಕಾಳು ಹಾಕಿದ್ಮೇಲೆ ಕುಡಿಸ್ತೀರಣ್ಣ? ಕಾಳು ಕೊಡೋಕ್ಕಿಂತ ಮುಂಚೆ ಕುಡಿಸ್ತೀರ? ಅವು ಅಣ್ಣ ಕಾಳು ಹಾಕಿದ ಮೇಕನೆ ಕುಡಿಸ್ತೀವಿ. ಯಾಕಂದ್ರೆ ಕಾಳು ಉಳಿಸಿದ್ದಿರ್ತಾವ. ನೀರು ಕುಡಿದು ಕಾಯಿಸಿ ತಿನ್ಕೊಂತ ಮಕ್ಕೊಂಡ್ಬಿಡ್ತಾವ ಅಣ್ಣ. ಇವಕ್ಕೆಲ್ಲ ನೀರಿಗೆಲ್ಲ ವ್ಯವಸ್ಥೆ ಯಾವ ರೀತಿ ಮಾಡಿದ್ರಣ್ಣ? ಅಣ್ಣ ಹೊರಗಡೆ ಹೌಸ್ ಮಾಡಿ ಒಳಗಡೆ ಪೈಪ್ ಕಲೆಕ್ಷನ್ ಹಾಕಿದೆ ಅಣ್ಣ. ತೋರಿಸ್ತೀರಾ? ನೀವು ಕೇಳಿ
ಇಲ್ಲಿ ಇದೆ ಅಣ್ಣ ಕಲೆಕ್ಷನ್. ಹಾಂ ಇದಾರೆ ಅಣ್ಣವ್ರು, ಹೊರಗಡೆ ಹೌಸ್ ಇದೆ, ಒಳಗಡೆ ಪೈಪ್ ಹಾಕಿ. ಯಾಕಂದರೆ ಒಂದು ಮರಿ ಎರಡು ಮರಿ ಅಲ್ಲಣ್ಣ ಹೊರಗಡೆ ತರೋಕ್ಕೆ, ಅದಕ್ಕೆ ಒಳಗಡೆ ಎಲ್ಲ ನಾವು ವ್ಯವಸ್ಥೆ ಮಾಡ್ಕೊಂಬಿಟ್ಟಿರ್ತೀವಿ ಫಸ್ಟಿಗೆ ಅಂತೆ. ಈ ಡೋಣಿಗೆಲ್ಲ ಈ ರೀತಿ ಯಾಕೆ ಮಾಡಿದಾರ ಅಣ್ಣ? ಅಣ್ಣಾರ ಅವು ಮರಿಗಳು ಎಲ್ಲ ಗಾಲ್ದೊಳಗೆ ಹತ್ತಿ ಎಲ್ಲ ಹೊಲಸು ಮಾಡಿಬಿಡ್ತೇವೆ. ಹಾಗಾಗಿ ಅವು ಎಲ್ಲ ತಲೆ ಸುರಿಸಿ ಮೇಯೋದಷ್ಟು ಹಂಗೆ ನಾವು ಕೆಬ್ಬಣಗಳು ಹಾಕಿದ್ದೀವಿ. ಗಾಲ್ ಮ್ಯಾಗೆ ಹತ್ತಕ್ಕೂ ಬರೋದಿಲ್ಲ. ನೀವು ಒಂದ್ಸಲ ಶೆಡ್ಡಿಗೆ ಮರಿ ಹಾಕಿದ್ರೆ ಎಷ್ಟು ಹಾಕ್ತೀರಣ್ಣ? ಅಣ್ಣಾರ ನಾವು ಒಂದು 80ರಿಂದ 100 ಹಾಕ್ತೀವಿ ಒಂದು ಸಲಕ್ಕೆ. ಒಂದು ಸಲ ಒಂದು ಬ್ಯಾಚ್ ಹಾಕಿದ್ರೆ ಅಷ್ಟು ಒಮ್ಮೆಗೆ ತರ್ತೀರಣ್ಣ, ಏನು 10 20 ಹಿಂಗೆ ತರ್ತೀರಣ್ಣ? ಅಷ್ಟು ಆಮೇಲೆ ತರೋಕ್ಕಾಗಲ್ಲಣ್ಣ, ಸಂತಿ ತರ್ತೀವಿ. 20 10 30 50 ಒಂದು ಸಂತಿ ಒಳಗೆ ಒಂದು ಸಂತಿ ಒಳಗೆ. ನೀವೇ ಹೋಗಿ ತರ್ತೀರಾ ಅಣ್ಣ, ಏನು ದಲ್ಲಾಳಿಗಳು ಇರ್ತಾರಣ್ಣ? ಇಲ್ಲ ಅಣ್ಣಾರ ನಾವೇ ಹೋಗಿ ಕೊಂಡ್ಕೊಂಬಂದು ಹಾಕ್ತೀವಿ ತಗೊಂಬಂದು.